ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೋಗಿ ಸಕಾರಾತ್ಮಕ ಶಕ್ತಿಗಳು ನೆಲೆಸಿ ಐಶ್ವರ್ಯವು ತುಂಬಿ ಹರಿಯುವಂತೆ ಮಾಡಲು ಯಾವುದೇ ಖರ್ಚಿಲ್ಲದಂತೆ ಅನುಸರಿಸಬೇಕಾದ ಕೆಲವು ರೀತಿ ನೀತಿಗಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಐಶ್ವರ್ಯ ತುಂಬಿ ಹರಿಯಲು ಒಂದು ಗಾಜಿನ ಡಬ್ಬಿಯಲ್ಲಿ ಸ್ವಚ್ಛವಾದ ಅಕ್ಕಿಯನ್ನು ಹಾಕಿ ಅದರಲ್ಲಿ 8 ನಾಣ್ಯಗಳನ್ನು ಹಾಕಿ 1-2 ಲವಂಗಗಳನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಹಣವಿರುವ ಬೀರುವಿನೊಳಗೆ ಇಡಿ. ಅಷ್ಟಲಕ್ಷ್ಮಿಯರು ಕೃಪೆಯನ್ನು ತೋರಿ ಹಣ ಹರಿದು ಬರುತ್ತದೆ. ಮನೆಯಲ್ಲಿ ಒಡೆದ ಮುರಿದ ಪಾತ್ರೆಗಳು ಇರಬಾರದು. ಒಡೆದ ಮುರಿದ ಪಾತ್ರೆಗಳು ಮನೆಯೊಳಗೆ ಇದ್ದರೆ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುತ್ತವೆ. ಮಹಾಲಕ್ಷ್ಮಿಯು ಅಂತಹ ಮನೆಗಳಲ್ಲಿ ನೆಲೆಸುವುದಿಲ್ಲ. ಮನೆಯ ಒಳಗೆ ಬಟ್ಟೆಗಳನ್ನು ಒಣಗಿಸಬಾರದು. ತೇವಾಂಶ ಮನೆ ಒಳಗೆ ಹರಡದಂತೆ ನೋಡಿಕೊಳ್ಳಬೇಕು. ಮನೆಯೊಳಗೆ ಬಟ್ಟೆಗಳನ್ನು ಒಣಗಿಸಿದರೆ ಬಟ್ಟೆಗಳಲ್ಲಿರುವ ತೇವಾಂಶದ ವಾಸನೆಯು ಮನೆ ಒಳಗೆಲ್ಲ ಹರಡುತ್ತದೆ. ಇದರಿಂದ ನಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ. ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸುವುದಿಲ್ಲ. ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಡಿ. ಮನೆಯು ಸ್ವಚ್ಛವಾಗಿ ಇಲ್ಲದೆ ಕಸ ಕಡ್ಡಿ ತುಂಬಿದ್ದರೆ ಮಹಾಲಕ್ಷ್ಮಿಯು ಮನೆಯೊಳಗೆ ನೆಲೆಸುವುದಿಲ್ಲ. ಮಹಾಲಕ್ಷ್ಮಿಗೆ ಅವಮಾನ ಮಾಡಿದಂತೆ. ಮನೆಯಲ್ಲಿ ನಲ್ಲಿಗಳು ನೀರಿನಿಂದ ಸೋರುತ್ತಾ ಇರಬಾರದು. ನೀರು ಸೋರುತ್ತಾ ಇದ್ದರೆ ಹಣವು ನೀರಿನಂತೆ ಅನಾವಶ್ಯಕವಾಗಿ ಹೊರಗೆ ಹರಿದು ಹೋಗುತ್ತದೆ. ಮನೆಯಲ್ಲಿ ಹಳಸಿದ ಕೆಟ್ಟು ಹೋದ ಪದಾರ್ಥಗಳನ್ನು ಇಡಬಾರದು. ಊಟ ಮಾಡಿ ತಿಂದ ತಟ್ಟೆಗಳನ್ನು ಹೆಚ್ಚು ಹೊತ್ತು ಸಿಂಕಿನಲ್ಲಿ ಬಿಡಬಾರದು. ತಕ್ಷಣ ತೊಳೆಯದಿದ್ದರೂ ಮುಸುರೆಯನ್ನು ತೆಗೆದುಹಾಕಿ ನೀರು ಹಾಕಿ ಇಡಬೇಕು. ಅಡುಗೆ ಮನೆಯಲ್ಲಿ ಕಸದ ಬುಟ್ಟಿಗಳನ್ನು ಇಡಬಾರದು. ಅಡುಗೆ ಮನೆಯಿಂದ ಹೊರಗೆ ಕಸದ ಬುಟ್ಟಿಗಳನ್ನು ಇಟ್ಟು ಕಸವನ್ನು ಹಾಕಬೇಕು. ಮನೆಯ ಒಳಗೆ ಕಳ್ಳಿ ಗಿಡ ಮತ್ತು ಮುಳ್ಳಿನ ಗಿಡಗಳನ್ನು ಬೆಳೆಸಬಾರದು. ಒಣಗಿದ ಗಿಡಗಳಿದ್ದರೆ ಅವುಗಳನ್ನು ತೆಗೆಯಬೇಕು. ಮುಳ್ಳಿನ ಗಿಡಗಳು ಒಣಗಿದ ಗಿಡಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತುಂಬುತ್ತವೆ. ಇದರಿಂದ ಮನೆಯ ಏಳ್ಗೆಗೆ ಅಡ್ಡಿಯಾಗುತ್ತದೆ. ಮನೆಯ ಮುಂದೆ ಹಾಗಲಕಾಯಿಯಂತಹ ಕಹಿ ತುಂಬಿದ ಗಿಡಗಳನ್ನು ಹಾಕಬಾರದು. ಮನೆಯ ಮುಂದಿನ ಬಾಗಿಲು ಲಕ್ಷ್ಮಿಯ ಆಗಮನಕ್ಕೆ ಅನುಕೂಲವಾಗುವಂತೆ ಇರಬೇಕು. ದೇವರ ಮೇಲೆ ಒಣಗಿದ ಹೂವುಗಳು ಇರಬಾರದು. ಕಡಿಮೆ ಹೂವು ಹಾಕಿದರೂ ಪರವಾಗಿಲ್ಲ. ಹೊಸದಾಗಿ ಇರುವಂತಹ ಹೂವುಗಳನ್ನು ಹಾಕಬೇಕು. ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡಬೇಕು. ನಕಾರಾತ್ಮಕ ಯೋಚನೆಗಳು ಇದ್ದರೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎಂದು ಹೇಳುತ್ತಿರುತ್ತಾರೆ. ನಕಾರಾತ್ಮಕ ಯೋಚನೆಗಳಿಗೆ ಅಶ್ವಿನಿ ದೇವತೆಗಳು ಅಸ್ತು ಎಂದರೆ ನಕಾರಾತ್ಮಕವಾದದ್ದೇ ನಡೆಯುತ್ತದೆ. ಯಾವಾಗಲೂ ಒಳ್ಳೆಯ ಯೋಚನೆಗಳನ್ನು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಇಷ್ಟ ದೇವರನ್ನು ನೆನೆದು ಕೆಲಸಗಳನ್ನು ಮಾಡಬೇಕು. ಕೆಲಸಗಳು ಒಳ್ಳೆಯ ರೀತಿಯಿಂದ ಶುರು ಮಾಡಿದರೆ ಒಳ್ಳೆಯ ರೀತಿಯಲ್ಲೇ ಮುಗಿಯುತ್ತವೆ. ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡಬೇಡಿ. ಹಣಕ್ಕೆ ಮರ್ಯಾದೆಯನ್ನು ಕೊಡಿ. ಮರ್ಯಾದೆ ಇಲ್ಲದಿರುವ ಕಡೆ ಲಕ್ಷ್ಮಿಯು ಉಳಿಯುವುದಿಲ್ಲ. ಮನೆಯಲ್ಲಿ ಆದಷ್ಟು ಶಾಂತ ರೀತಿಯಿಂದ ಇರಿ. ಅನಗತ್ಯವಾಗಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಗಾಡಿ ರೇಗಾಡಿ ಕೋಪ ಮಾಡಿಕೊಳ್ಳಬೇಡಿ. ಅಶಾಂತಿ ತುಂಬಿರುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ. ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಬೇಕೆಂದರೆ ಮಹಾಲಕ್ಷ್ಮೀ ದೇವಿ ಎಂದು ಕಾಮೆಂಟ್ ಮಾಡಿ. ನಿಮಗೆ ಈ ಸೂಚನೆಗಳು ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.